ಆಮ್ ಆದ್ಮಿ ಪಾರ್ಟಿ ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಜೂನ್ 10ರಿಂದ ಅಕ್ಟೋಬರ್ 31ರವರೆಗೆ 5,000 ಗಿಡಗಳನ್ನು ನೆಟ್ಟು ಬೆಳೆಸುವ ಕಾರ್ಯಕ್ರಮ ವೃಕ್ಷಾಂದೋಲನಕ್ಕೆ ಸೋಮವಾರ ಮಂಗಳೂರಿನಲ್ಲಿ ಚಾಲನೆ ನೀಡಲಾಯಿತು. ಆಮ್ ಆದ್ಮಿ ದಕ್ಷಿಣ ಕನ್ನಡ ಜಿಲ್ಲಾ ಪಕ್ಷದ ವತಿಯಿಂದ ಮಂಗಳೂರಿನಲ್ಲಿ 5,000 ಗಿಡಗಳನ್ನು ನೆಟ್ಟು ಬೆಳೆಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ವೃಕ್ಷಾಂದೋಲನ ಎಂಬಂತಹ ಕಾರ್ಯಕ್ರಮದ ಮುಖೇನ ಆಪ್ನ ನಡೆ ಪರಿಸರದ ರಕ್ಷಣೆ ಕಡೆ ಎಂಬಂತೆ ಜೂನ್ 10ರಿಂದ ಅಕ್ಟೋಬರ್ 31ರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಶುಭಾರಂಭ ನೀಡುವಂತಹ ಕಾರ್ಯಕ್ರಮ ಮಂಗಳೂರಿನ ವಿವಿಧ ಶಾಲೆಗಳಲ್ಲಿ ನಡೆಯಿತು. ಪರಿಸರ ದಿನಾಚರಣೆ ಪ್ರಯುಕ್ತ ನಾವೊಂದು ಸಂಕಲ್ಪ ಮಾಡಿದ್ದೇವೆ. ಜೂನ್ 10ರಿಂದ ಅಕ್ಟೋಬರ್ 31ರವರೆಗೆ ಸುಮಾರು 5,000 ಗಿಡಗಳನ್ನು ನಾವು ಮಂಗಳೂರಿನಾದ್ಯಂತ ನೆಡುವ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಅದರ ಪ್ರಯುಕ್ತ ನಾವಿವತ್ತು ಮೊದಲನೇದಾಗಿ ಬೊಕ್ಕಪಟ್ಟಣ ಶಾಲೆಯಲ್ಲಿ ನಾವೊಂದು ಒಳ್ಳೊಳ್ಳೆ ಫ್ರೂಟಿನ ಗಿಡ ಹಾಗೂ ತರಕಾರಿ ಬೀಜಗಳನ್ನು ಇಲ್ಲಿ ನಾವು ವಿತರಿಸಲಿಕ್ಕಿದ್ದೇವೆ. ಈ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ದಿನದಿಂದ ದಿನಕ್ಕೆ ಏರ್ತಾ ಉಂಟು. ಮಂಗಳೂರಿನಲ್ಲಿ ದಿನ ಬೆಳಗಾದರೆ ಒಂದೊಂದು ಕಟ್ಟಡಗಳು ತಲೆ ಏರ್ತಾ ಇದೆ. ಆದ ಕಾರಣ ಈಗ 7% ಮಾತ್ರ ಗ್ರೀನ್ ನಾವು ನೋಡ್ಬೋದು ಗಿಡ ಮರಗಳು. ಬಾಕಿ ಎಲ್ಲ ಕಡೆ ನಾವು ಕಾಂಕ್ರೀಟ್ ಕಟ್ಟಡಗಳನ್ನು ನಮ್ಮ ಉಪಯೋಗಕ್ಕೆ ನಮ್ಮ ಒಂದು ಸ್ವಾರ್ಥವನ್ನು ಮೆರಿತಾ ಇದ್ದೇವೆ. ಹಾಗಾಗಿ ಎಲ್ಲರೂ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಸನ್ಸ್ಟ್ರೋಕ್ ಅಂದರೆ ಬಿಸಿಲಾಘಾತ ಕೂಡ ಆಗುವಂತಹ ಒಂದು ಸಾಧ್ಯತೆಗಳಿದೆ. ಆದ ಕಾರಣ ನಾವು ಈಗಲೇ ಎಚ್ಚೆತ್ತುಕೊಳ್ಬೇಕು. ಸಮಯ ಮೀರಿ ಹೋಗಿದೆ ಈಗಾಗಲೇ. ಹಾಗಾಗಿ ಈ ಒಂದು ಸಂಕಲ್ಪವನ್ನು ನಾವು ಮುಂದುವರಿಸಲಿಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಬೊಕ್ಕಪಟ್ಟಣದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಗುಜರಾತಿ ಶಾಲೆಗಳಲ್ಲಿ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಬಿಕೆ ವಿಶುಕುಮಾರ್ ಅವರು ಮಾತನಾಡಿ, ಪರಿಸರದ ರಕ್ಷಣೆಯೊಂದಿಗೆ ಕಾಳಜಿಯೊಂದಿಗೆ ಮಂಗಳೂರನ್ನ ಮತ್ತೆ ಹಸಿರುಭರಿತವನ್ನಾಗಿ ಮಾಡುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಮ್ ಆದ್ಮಿ ಪಕ್ಷ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಎಂದು ಕೇಳಿಕೊಂಡರು. ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ದಕ್ಷಿಣ ಕನ್ನಡದ ಕೇಂದ್ರ ಬಿಂದುವಾದ ಮಂಗಳೂರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭಿಸಿದ್ದೇವೆ. ಇದರ ಹೆಸರನ್ನು ನಾವು ವೃಕ್ಷಾಂದೋಲನ ಅಂತ ಇಟ್ಟಿದ್ದೇವೆ. ಆಪ್ನ ನಡೆ ಪರಿಸರದ ಕಡೆಗೆ ಒಂದು ಹೊಸ ಕಾರ್ಯಕ್ರಮ. ಇದರ ವಿಶೇಷತೆ ಇಷ್ಟೇ, ಮಂಗಳೂರಿನ ಮೂಲೆ ಮೂಲೆಯಲ್ಲಿಯೂ ನಾವು ನೆಟ್ಟಿರುವಂತಹ ಗಿಡಗಳು ಬೆಳೆದು ಮಂಗಳೂರಿನ ಜನತೆಗೆ ಒಳ್ಳೆಯ ಒಂದು ಗಾಳಿ ಸಿಗಲಿ. ಹಾಗೆಯೇ ನಾವು ಏನು ಶಾಲೆಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಅಂದರೆ ಶಾಲಾ ಮಕ್ಕಳಿಗೇನೋ ಪ್ರಕೃತಿಯ ಬಗ್ಗೆ ಒಂದು ಒಳ್ಳೆಯ ಅರಿವು ಮೂಡಲಿ. ಅವರು ಮುಂದಿನ ದಿವಸಗಳಲ್ಲಿ ಎಲ್ಲ ಕಡೆಯೂ ಗಿಡ ನೆಟ್ಟು ಒಳ್ಳೆಯ ಒಂದು ವಾತಾವರಣ ಕಲ್ಪಿಸುವಂಥ ಕೆಲಸ ಮಾಡಲಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೂನ್ 10ರಿಂದ ಅಕ್ಟೋಬರ್ 31ರವರೆಗೆ ವೃಕ್ಷಾಂದೋಲನ ಕಾರ್ಯಕ್ರಮ 5,000 ಗಿಡ ನೆಡುವಂತಹ ಆಮ್ ಆದ್ಮಿ ಪಾರ್ಟಿಯಿಂದ ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಮ್ ಆದ್ಮಿ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದಿಂದ ಹಾಗೂ ಮಹಿಳಾ ಘಟಕದಿಂದ ಎಲ್ಲ ಶಾಲೆಗಳಲ್ಲಿ ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಕೂಡ ನಮ್ಮ ದೇಶದಲ್ಲಿ ಇವತ್ತು ಮರ ಗಿಡಗಳನ್ನೆಲ್ಲ ತೆಗೆದು ಬಿಲ್ಡಿಂಗನ್ನು ಕಟ್ಟತಕ್ಕಂಥ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಕೇವಲ 7% ಜಾಗದಲ್ಲಿ ಮಾತ್ರ ಗಿಡವನ್ನು ಅರಣ್ಯವನ್ನು ಕಾಣಸಿಗ್ತದೆ ಇವತ್ತು. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷವು ಇವತ್ತು ಆದಷ್ಟು ಕಡೆಗಳಲ್ಲಿ ಹೆಚ್ಚಿನ ಕಡೆ ಅಂದರೆ ಈ ಶಾಲೆಯಲ್ಲಿ ಯಾಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂದರೆ ಮಕ್ಕಳಿಗೆ ಕೂಡ ಈ ಒಂದು ಅರಿವನ್ನು ಮೂಡಿಸಬೇಕೆನ್ನೋ ನಿಟ್ಟಿನಲ್ಲಿ ಶಾಲೆಯಲ್ಲಿ ಹೋಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇಂದಿನ ಈ ವಿಶ್ವ ಪರಿಸರ ದಿನದಂದು ನಮ್ಮ ಶಾಲೆಗೆ ಬಂದು ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ CBSE ಸ್ಕೂಲ್ ಇಲ್ಲಿಗೆ ಬಂದು ನಮಗೆ ಆಲ್ರೆಡಿ ನಮ್ಮದು ಕಿಚನ್ ಗಾರ್ಡನ್ ಇತ್ತು, ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಈ ಸಲ ನಾವು ರಿವೈವೇಷನ್ ಕೊಟ್ಟು ಅಂದರೆ ಮತ್ತೆ ಪುನಃ ಅದನ್ನು ನೆಟ್ಟು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಬೀಜಗಳು ಹಾಗೂ ಒಂದು 8-10 ಸಸಿಗಳನ್ನು ಆಮ್ ಆದ್ಮಿ ಪಾರ್ಟಿ ಮಂಗಳೂರು ಘಟಕ ಮಹಿಳಾ ಘಟಕ ಇವರು ಸೇರಿ ಇಲ್ಲಿ ಬಂದು ನಮ್ಮೊಂದಿಗೆ ಈ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಲು ಅವರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಆಮ್ ಆದ್ಮಿ ಪಕ್ಷ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ನವೀನ್ ಚಂದ್ರ ಪೂಜಾರಿ, ರಾಜ್ಯ ಘಟಕದ ಉಪಾಧ್ಯಕ್ಷರಾದ ವಿವೇಕಾನಂದ ಸಾಲಿನ್ಸ್, ವಾಸುದೇವ್, ಶನನ್ ಪಿಂಟೋ, ಸೈಯದ್ ನಿಸಾರ್ ಹಬೀಬ್, ಕಬೀರ್ ಕಾಟಿಪಳ್ಳ, ಮಹಿಳಾ ತಂಡದ ಶ್ರೀಮತಿ ವಿದ್ಯಾ, ಶ್ರೀಮತಿ ಸೀಮಾ ಮಡಿವಾಳ್, ಫ್ಲೋರಿನಾ ವೇಗಸ್, ಪುಷ್ಪವಲ್ಲಿ, ರಮ್ಯಾ ಮೊದಲಾದವರು ಉಪಸ್ಥಿತರಿದ್ದರು ಹಾಗೂ ಕಾರ್ಯಕ್ರಮದ ಬಗ್ಗೆ ತಮ್ಮ ವಿಚಾರಧಾರೆಗಳನ್ನು ಸಭೆಗೆ ಮಂಡಿಸಿದರು.